ಆಡಳಿತ ಪಕ್ಷ ಕಾಂಗ್ರೆಸ್ನ ನಾಯಕರು ವೇದಿಕೆ ಕಾರ್ಯಕ್ರಮಗಳಿಗೆ ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಅವಮಾನ ಮುಜುಗರ ಆಗುವಂತಹ ಪ್ರಸಂಗಗಳು ಆಗಾಗ ನಡೀತಾನೆ ಇರುತ್ತೆ. ಈಗಲೂ ಕೂಡ ಮಂಡ್ಯದಲ್ಲಿ ಆಗಿದ್ದಂಥದ್ದೇ. ಚಲುವರಾಯಸ್ವಾಮಿ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಂತೆ ಅಲ್ಲಿ ಮೋದಿ ಮೋದಿ ಅನ್ನುವಂತಹ ಘೋಷಣೆಯನ್ನ ಕೂಗಲಾಗಿದೆ. ಇದು ಸಹಜವಾಗಿ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಚಲುವರಾಯಸ್ವಾಮಿ ಅವರು ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಾ ಇದ್ದಂತೆ ಆ ರೀತಿ ಘೋಷಣೆ ಕೂಗ್ತಾ ಇದ್ದವ್ರ ಮೇಲೆ ಸಿಟ್ಟಾಗಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರ ಹಾಕಿರುವಂತಹ ಒಂದು ಪ್ರಸಂಗ ನಡೆದಿದೆ. ತಮಗೆಲ್ಲರಿಗೂ ಕೂಡ ನೆನಪಿರಬಹುದು, ಸಿಎಂ ಸಿದ್ದರಾಮಯ್ಯ ಅವರು ಬಾದಾಮಿ ಬನಶಂಕರಿ ಜಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ, ರಥೋತ್ಸವದ ಸಂದರ್ಭದಲ್ಲಿಯೂ ಕೂಡ ಅವರು ನಿಲ್ಲಕ್ಕಾಗಲಿಲ್ಲ. ಆ ರೀತಿ ಮೋದಿ 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 ಅಂತ ಘೋಷಣೆಯನ್ನ ಕೂಗಿದ್ರು. ಒಂದ್ ರೀತಿ ಮುಜುಗರಾಗಿ ಅಲ್ಲಿಂದ ಬೇಗ ಹೊರಟು ಬಿಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಈಗ ಚಲುವರಾಯಸ್ವಾಮಿ ಅವರು ಕೂಡ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಮೋದಿ ಮೋದಿ ಅನ್ನುವಂತಹ ಘೋಷಣೆ. ಹಲೋ, ನೋಡಪ್ಪ, ಇದು ಯಾವುದೋ ಪಕ್ಷದ ಸಭೆ ಅಲ್ಲ. ದಯಮಾಡಿ ಪೊಲೀಸ್ನವ್ರು ಯಾರು ಏನ್ ಮಾಡ್ತಾ ಇದ್ದೀರಿ? ದಯಮಾಡಿ ಕುಳಿತುಕೊಳ್ಳಿ. ಹಲೋ, ನೋಡಪ್ಪ, ಇದು ಯಾವುದೋ ಪಕ್ಷದ ಸಭೆ ಅಲ್ಲ. ಇದು ಯಾವುದೋ ಪಕ್ಷದ ಸಭೆ ಅಲ್ಲ. ಇದು ಸರ್ಕಾರಿ ಒಂದು ಸ್ಟೇಷನ್ನ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಸಭೆ. ನೀವು ಯಾರ ಮೇಲೆ ಯಾರು ಅಭಿಮಾನ ಇಟ್ಕೊಳ್ಳಿ, ಅದರಲ್ಲಿ ಏನು ತಪ್ಪೇನಿಲ್ಲ. ಇದು ಪ್ರಜಾಪ್ರಭುತ್ವ ದೇಶ, ನಿಮಗೆ ಖುಷಿ ಪಡೋ ಥರ. ಬಟ್ ಆದರೆ ಈ ವೇದಿಕೆನ ರಾಜಕೀಯ ವೇದಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ನೀವೆಲ್ಲರೂ ಮಂಡ್ಯ ಜಿಲ್ಲೆಯ ಬಂಧುಗಳು, ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ತರದ ನ್ಯೂಸೆನ್ಸ್ ನಡೀತಕ್ಕಂಥದಕ್ಕೆ ಅವಕಾಶ ಮಾಡ್ತಕ್ಕಂಥ, ಯಾರ ಬಗ್ಗೆ ಜೈಕಾರ ಹಾಕೋದ್ರಿಂದ ಯಾರ ಹೊಟ್ಟೆನೂ ತುಂಬಲ್ಲ. ಅದು ನಿಮ್ಮ ಖುಷಿಗೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿರಂತೆ. ಇದು ಸರ್ಕಾರಿ ಫಂಕ್ಷನ್. ನೋಡಪ್ಪ, ಯಾವುದೋ ಪಕ್ಷದ ಸಭೆ ಅಲ್ಲ. ಇವಾಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ. ಅಂತ ಪರಿಸ್ಥಿತಿ ಏನು ಬಂತು? ಚಲುವರಾಯಸ್ವಾಮಿ ಅವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ, ಅಲ್ಲಿ ಜೈ ಮೋದಿ, ಜೈ ದೇವೇಗೌಡರು, ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಬಹಳ ಜೋರಾಗಿ ಕೂಗ್ತಾರೆ. ಏನ್ ಪ್ರಸಂಗ ಬಂತು? ಆ ಸಂದರ್ಭವನ್ನು ವಿವರಿಸಬಹುದಾ? ಶ್ರೀಪಾದ್, ಇವತ್ತು ಮಂಡ್ಯದ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಅದಕ್ಕಾಗಿ ಒಂದು ವೇದಿಕೆ ಕಾರ್ಯಕ್ರಮ ಮಂಡ್ಯದಲ್ಲಿ ನಡೀತಾ ಇರುವಂಥದ್ದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿಯವರು ಈ ಕ್ಷೇತ್ರದ ಶಾಸಕರಾಗಿರುವಂಥ ರವಿಕುಮಾರ್ ಗಣಿಗ ಹಾಗೆ ಸಂಸದೆ ಸುಮಲತಾ ಅವರು ಭಾಗಿಯಾಗಿದ್ದಾರೆ. ಏನೋ ಚಲುವರಾಯಸ್ವಾಮಿ ಹಾಗೂ ಗಣಿಗ ರವಿ ಅವರು ವೇದಿಕೆ ಮೇಲೆ ಕುಳಿತಿದ್ದಂಥ ಸಂದರ್ಭದಲ್ಲಿ ಕೆಲವು ಹಿಂದೂ ಕಾರ್ಯಕರ್ತರು ಹಾಗೂ BJP ಕಾರ್ಯಕರ್ತರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಮೊಳಗಿಸಿದ್ರು. ಅದ್ರ ಜೊತೆಗೆ ಜೈ ಮೋದಿ ಅಂತ ಕೂಗುವ ಮೂಲಕ ಅವ್ರಿಗೆ ಮುಜುಗರ ತರುವಂಥ ಅಥವಾ ಏನೋ ಒಂದು BJPಯ ಕಾರ್ಯಕ್ರಮನೋ ಜೊತೆಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದು ಅಂತ ಒಂದು ತೋರಿಸುವಂಥ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸ್ಥಳದಲ್ಲಿದ್ದರು. ಆ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಹಾಗೂ ರವಿ ಗಣಿಗ ಅವ್ರಿಗೆ ಜೈಕಾರ ಕೂಗುವ ಮೂಲಕ ಪರಸ್ಪರ ಜೈಕಾರ ಘೋಷಣೆಗೆ BJP ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಮೋದಿ ಶ್ರೀರಾಮ ಹಾಗೂ ದೇವೇಗೌಡರಿಗೆ ಒಂದು ಕಡೆ BJP ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇದ್ರು, ಇನ್ನೊಂದು ಕಡೆ ಚಲುವರಾಯಸ್ವಾಮಿ ಹಾಗೂ
ಗಣಿಗ ರವಿ ಅವರಿಗೆ ಜೈಕಾರವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೂಗ್ತಾ ಇದ್ರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂಥ ಸಚಿವ ಚಲುವರಾಯಸ್ವಾಮಿ ಅವರು ಯಾರು ಕೂಡ ಘೋಷಣೆಯನ್ನು ಕೂಗಬೇಡಿ, ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಪ್ಯೂರ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಈ ರೀತಿ ಘೋಷಣೆ ಕೂಗೋದು ಸರಿಯಲ್ಲ, ನಿಮ್ಮ ಅಭಿಮಾನ ಏನೇ ಇದ್ರೂ ಕೂಡ ಪಕ್ಷದ ಕಾರ್ಯಕ್ರಮಗಳಲ್ಲಿ ತೋರಿಸಿ, ಇಲ್ಲಿ ಆ ರೀತಿ ಘೋಷಣೆಯನ್ನು ಕೂಗಬೇಡಿ ಅಂತ ಮನವಿಯನ್ನು ಮಾಡ್ಕೊಳ್ಳೋ ಮೂಲಕ ಘೋಷಣೆಯನ್ನು ಕೂಗೋರಿಗೆ ಒಂದಷ್ಟು ತಿಳಿಯ ಮಾತನ್ನು ಹೇಳಿದ್ರು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ.